ಕಾಣಿಸ್ತಾ ಇದೀನಾ? ಟೋಟಲಿ ಆಕ್ಚುಲಿ ಒಂದು ಪ್ರೀಶಿಯಸ್ ಗಿಫ್ಟ್ ಇದೆ ಒಳಗಡೆ, ನಾವೇ ಕೊಟ್ಟಿದ್ದು. ಕನು ಹ್ಯಾಪಿ ಬರ್ಡೇ ಕನು, ಹ್ಯಾಪಿ ಬರ್ಡೇ. ಏನು ಕಳ್ಸಿಲ್ಲ ಕಣೆ, ಏನು ಕಳ್ಸಿಲ್ಲ. ಬರ್ಬೇಕಾರೆ ಒಂದು ಶಾರ್ಟ್ಸು, ಒಂದು 1000 ವಾಲ ಪಟಾಕಿ, ಒಂದು ಹಾರ ಮತ್ತೆ ಶಾಲು, ಆಮೇಲೆ ಪೇಟ ಹೇಳ್ತಾ ಇದ್ದಾನೆ. ಅಲ್ಲ ಅವೆಲ್ಲ ಏನ್ ಬೇಡ, ಒಂದು ಶಾರ್ಟ್ಸ್ ತಗೊಂಬನಿ ಸಾಕು. ಮೇಲಾಗ ದೊಡ್ಡ ದಮ್ಮ ಅನ್ಬೇಕಲ್ಲ. ಓಕೆ ಓಕೆ ಓಕೆ, ಅಲ್ಲೇ ಹೇಳ್ಸ್ಬಿಟ್ಟು ಬನ್ನಿ. ಬರ್ಡೇಗಲ್ಲಿ ಬರ್ತಿದ್ದಾರೆ ಇವಾಗ. ಕಣ್ಮುಚ್ಚಕ್ಕೆ ರಾಖಿಯವ್ರು ಬಟ್ಟೆ ಕೊಡ್ತಾರೆ ಇವಾಗ. ರೆಡಿ ಇದೆ ಬಟ್ಟೆ ಕಟ್ಬೋಣ. ಫುಲ್ ಹಾಲಲ್ಲೆಲ್ಲ ಡೆಕೋರೇಟ್ ಮಾಡಿದೀವಲ್ಲ ನಾವು. ಓ ಹಿಂಗೆ ಇಟ್ಕೊಳ್ರ, ಕರ್ಕೊಬರ. ಬಲೂನ್ಸ್ ಇದೆ, ತುಳಿಬೇಡ. ಈ ಕಡೆ ಬಾ, ಇಲ್ವಾ. ತುಳಿಬೇಡ, ಆ ಕಡೆ ಹೋಗು. ಆ ಕಡೆ ರೂಮ್ಗೆ ಹೋಗ್ಬಿಟ್ಟು ಲಾಗ್ ಆಗ್ತಾವ. ಏನೋ ಹುಡುಕ್ತಾವಳೆ, ಏನು ಹುಡುಕ್ತಾ ಇದೆಯಾ? ರೋಲ್ ಸಿಗ್ತಾ ಇಲ್ವಾ? ಈ ಕತ್ತಲ್ಲಿ ಎಲ್ಲ ಹುಡ್ಕಣ. ಅದೊಂದು ಉದ್ದ ಆಗೋಯ್ತು. ಹಾಂ, ಚೂರು ಉದ್ದ ಇದೆ. 1 2 ಇನ್ನೊಂದಲ್ಲಿ ಪಿ ನೋಡಿದ್ರ ಅಪ್ಪಾಜಿ? ಸೊ ಗೈಸ್, ಐಟಮ್ಸ್ನೆಲ್ಲ ತುಂಬ್ತಾ ಇದೀವಿ. ಅದಕ್ಕೆ ಕವರ್ ಇತ್ತು ತಾನೆ? ಅದೆಲ್ಲ ಬಿಚ್ಕೊಂಡು ಇಟ್ಕೊಳೋ ಗೊತ್ತಿಲ್ಲ ಗೈಸ್. ಇದೇ ಟಿಕ್ಕಿಲಿ ಡೆಕೋರೇಟ್ ಮಾಡತ್ತೆ ಇವಾಗ. ಸೊ ಗೈಸ್, ಇವಾಗ ಸುಹಾಸ್ ಮನೆಗೆ ಹೊರಟಿದ್ದೀವಿ ಡೆಕೋರೇಷನ್ ಮಾಡೋಕ್ಕೆ. ಕಾನನ್ನ ಇಲ್ಲೇ ಮನೇಲಿ ಬಿಟ್ಬಿಟ್ಟು, ಸೊ ಅಲ್ಲಿ ಹೋಗ್ಬಿಟ್ಟು ಡೆಕೋರೇಷನ್ ಮಾಡಿಕೊಂಡು ತಿರ್ಗಾ ವಾಪಸ್ ಮನೆಗೆ ಬಂದು ಇಲ್ಲಿ ಈ ಕಡೆ ಗಾನಶ್ರೀ ಅವ್ರ ಮನೆಗೆ ಬಂದು ಗಾನಶ್ರೀ ಅವ್ನು ಕರ್ಕೊಂಡು ನೆಲಮಂಗ್ಲಾಗೆ ಹೋಗ್ಬೇಕು. ನೆಲಮಂಗ್ಲದಲ್ಲಿ ಯಾವ ಮಗ ಕೆಫೆ ಅದು? ಕೆಫೆ ಗೊತ್ತಿಲ್ಲ. ಆ ಕೆಫೆಯಲ್ಲಿ ಯಾವುದೋ ಪಾರ್ಕಿಂಗಲ್ಲಿ ಸೆಲೆಬ್ರೇಷನ್ ಮಾಡಬೇಕು. ಹಿಂಗೆ ಏನೇನು ಸರ್ಕಸ್ಗಳು ಮಾಡ್ತೀವಿ ಅಂತ ತೋರಿಸ್ತೀನಿ. ಏನ್ರೋ ಇದು ಬಲೂನ್ ತುಂಬಿಬಿಟ್ಟಿದ್ದೀರಾ ಇಲ್ಲಿ? ಅಪ್ಪಾಜಿ ಏನು ಸ್ಟಾರ್ ಓದ್ತಾ ಇದ್ದೀರಾ? ಈವೆಂಟ್ ಮ್ಯಾನೇಜರ್ ಸುಹಾಸ್ ಜೊತೆಗೆ ಅಂಕಿತಾ, ಎಕ್ಸ್ಟ್ರಾ ಮತ್ತು ಅಶ್ವಿನಿ ಅವರು. ವೈಟ್ ಕಲರ್ ಬಲೂನ್ ಪ್ಯಾಕೆಟ್ ಎಲ್ಲೋ ನೆನ್ಮಂಗ್ಲನಾ? ಎಲ್ಲ ಬಂದು ನೋಡಿ ಮಾಡಿದೀವಿ. ನಾನು ಪ್ಲಾನ್ ಕೊಟ್ಟಿದ್ದೀನಿ ಈ ತರ ಗಾನು ಅಂತ. ಬಾರಿ ಎಂತ ಕೆಲಸನೂ ಮಾಡಿಲ್ಲ, ಒಂದು ಬಲೂನ್ ಸಹ ಓದಿಲ್ಲ, ಸುಮ್ಮನೆ ನೋಡಿದಿರಲ್ಲ ನೀವು. ಬಲೂನ್ ಓದಿರೋದೆಲ್ಲ ಚೈತ್ರ, ಒಂದು 30 ಬಲೂನ್ ಓದೋಳೆ. ಬನ್ನಿ ಇಲ್ಲಿ, ಇವ್ನು ಒಂದು ಕೆಲಸ ಮಾಡಿಲ್ಲ. ಈ ಬರ್ಡೇ ಗಾನು, ಫ್ಲವರ್ಸು, ಅಲ್ಲಿ ಒಳಗಡೆ ಪೀಪಿ ಇದೆ, ಒಂದು 10 ಇದೆ. ಕ್ಯಾಂಡಲ್ ಬೇರೆ ಇದೆ. ಯಾವ ಕ್ಯಾಂಡಲ್? ಅಲ್ಲೊಂದು ಕ್ಯಾಂಡಲ್ ಇದೆ. ಲೈಟ್ ಹಾಕ ಮೇಲೆ ಕಾಣುತ್ತೆ, ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಫಸ್ಟ್ ಅಲ್ಲಿ ಇರೋದೇ ನಾನು. ಅರ್ಧ ಆಗಿದೆ ಗೈಸ್, ಮಾಡಿಸ್ತಾ ಇದ್ದೀನಿ ಇವ್ರ ಕೈಯಲ್ಲಿ ನೀಟಾಗಿ. ಇಲ್ಲಾಂದ್ರೆ ಮಾಡ್ತಾ ಇರಲಿಲ್ಲ. ಇಲ್ಲಿ ತೋರಿಸ್ಬೇಕು ಸುಳ್ಳು ಹೇಳಬೇಡಿಯಪ್ಪ ನೀವು, ಸತ್ಯ ಹೇಳಕ್ಕೆ ತೊಂದ್ರೆ. ಅಶ್ವಿನಿ ಅವ್ರಿಗೆ ಏನಂದ್ರೆ ಏನು ಮಾಡ್ತಾ ಇಲ್ಲ. ಅವ್ರು ಬಂದ್ರು ತಿನ್ಕೊಂಡು ತಾಂಬೂಲ ತಗೊಬಂದ್ರು. ನೋಡಿ ಗೈಸ್, ಈಗ ಲೈಟ್ ಈ ತರ ತಗೊಂಡಿದ್ದೀವಿ ಹೊಸದಾಗಿ. ಬೈಕ್ ಯಾವನ ಸೈಡ್ಗೆ ಹಾಕಿರೋದು? ಯಾವಂದಾಯ್ತು ಬೈಕು? ನೋಡಿ ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 11:30. ಈಗ ಅಂಗಡಿಗೆ ಹೋಗ್ಬಿಟ್ಟು ತಂದಿದ್ದೀವಿ. ಅವ್ರ ಅಕ್ಕಂಗೆ ವೈಟ್ ಬಲೂನೇ ಬೇಕಿತ್ತು. ಪ್ಯಾಕೆಟ್ ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತಾ ಇದೀವಿ. ಗೈಸ್ ನೋಡಿ, ಬೇಕಿದ್ರೆ ನಾನು ಒರಿಜಿನಲ್ ತಂದಿರೋದು. ಕ್ವಾಲಿಟಿ ಅಂತ ಇದೆ. ಮಹಾರಾಜ, ಮಹಾರಾಣಿ. ಇದು ಯಾವುದೋ ಇದು ಮಹಾರಾಣಿ. ಮಹಾರಾಣಿನೂ ಅಲ್ಲ, ರಾಜನೂ ಅಲ್ಲ, ಮಿಕ್ಸ್ ಬ್ರೀಡ್ ಇದು. ಬಲೂನ್ ಇದು ಅಂದ್ರೆ ಯಾವ ಶೇಪ್ಗಳು ಮಾಡ್ಕೊಂಡು ಕೂತೈತೆ. ಸಾಕು ಬಿಡಿ, ಅಷ್ಟೇ. ದೊಡ್ಡಕ್ಕೆ ಬೇಡ. ಹಾರ್ಟ್ ನೆಲಕ್ಕೆ ಹಾಕೊಂಡು ತುಳಿತವ್ರಲ್ಲಿ ಒಂದ್ಸತಿ ಕಾಣಿಸ್ತಾ ಇದ್ದೀವಿ ನೋಡಿ. ಐಡಿಯಾ ನಮ್ದೇ ಐಡಿಯಾ, ಎಲ್ಲದು ನಮ್ದೇ ಆಕ್ಚುಲಿ. ಔಟ್ಡೋರ್ ಟೆರೆಸ್ ಮೇಲೆ ಮಾಡೋಣ ಅಂತ ಅವ್ರ ಅಕ್ಕ ಹೇಳ್ತಾ ಇದ್ಲು. ನಾವು ಅಟ್ಲೀಸ್ಟ್ ಡಿಕ್ಕಿಲಾದ್ರೂ ಮಾಡ್ಕೊಂಡು. ನಾವೇ ಕೊಟ್ಟಿದ್ದು. ಆಕ್ಚುಲಿ ಬಲೂನಲ್ಲಿ ಸಿಮೆಂಟ್ ಹಾಕಿರ್ತಾರೆ ಅಂತ ಹೇಳ್ದಾರ ನಮ್ಮ ರಾಕಿ. ನೋಡಿ ಗೈಸ್, ಟೋಟಲಿ ಆಕ್ಚುಲಿ ಒಂದು ಪ್ರೀಶಿಯಸ್ ಗಿಫ್ಟ್ ಇದೆ ಒಳಗಡೆ. ಅಂಕಿತಾ ಅವ್ರ ಹತ್ರ ನಾವೇ ತರಿಸಿದೀವಿ. ನಿಮ್ಗೆಲ್ಲ ಅವರೇ ಕೆಲಸ ಮಾಡ್ತಿರೋ ತರ ಕಾಣಿಸ್ತಿರ್ಬೋದು. ನಾವು ವಿಡಿಯೋ ಮಾಡೋಕ್ಕೋಸ್ಕರ ಮಾಡ್ತಿಲ್ಲ ಏನು. ನೆಕ್ಸ್ಟ್ ವರ್ಷ ಸುನಿಲ್ಗೂ ಇದೇ ಥರದ್ದು. ಓದ್ಸತಿ ಗೈಸ್, ಓದ್ಸತಿ ಏನಾಗಿತ್ತು ಗೊತ್ತಾ ಪಾಪ, ವಿಶ್ ಕೂಡ ಮಾಡಿರ್ಲಿಲ್ಲ ಇವರು. ಇವ್ನು ಫೋನ್ ಮಾಡಿದ್ರೆ ಇವ್ರು ಇನ್ನೆಲ್ಲ ಮಲ್ಕೊಬಿಟ್ಟಿದ್ರಂತೆ ಪಾಪ. ರಾಕೇಶ್ ಒಬ್ಬನೇ ಮೊದಲನೇ ಫಸ್ಟ್ ವಿಶ್.
ಗೊತ್ತಿತ್ತು. ಅಲ್ಲ ಗೊತ್ತಿಲ್ಲ ಅಂತ ಹೇಳಿಲ್ಲ, ಫಸ್ಟ್ ವಿಶ್ ನಂದು ಅಂತ ಹೇಳಿದವರು. ಗೊತ್ತಿರಲಿಲ್ಲ ಏನಿಲ್ಲ ಗೈಸ್. ಅವತ್ತು ನಾವೆಲ್ಲೋ ಹೋಗಿದ್ವಿ, ಅವ್ರದ್ದು ಗೊತ್ತಿಲ್ಲ, ಇವ್ರದ್ದು ಗೊತ್ತಿರಲಿಲ್ಲ, ನಂದು ಗೊತ್ತಿಲ್ಲ. ಇವನಂತೂ ಗೊತ್ತೇ ಇಲ್ಲ. ನನ್ನ ಬರ್ಡೇ ಅಯ್ಯಪ್ಪ, ನನ್ನ ಬರ್ಡೇ ಅವ್ರು ಏನಾದ್ರು ಸೆಲೆಬ್ರೇಟ್ ಮಾಡಿದ್ರೆ ನೀವು ನೋಡ್ಬಿಟ್ಟಿದ್ರೆ ನೇಮ್ ಬರ್ದಿರೋ ಕೇಕು, ನೇಮ್ ಬರ್ದಿರೋ ಕೇಕು, ಕೊಡ್ತೋಗಿರೋ ರಸಮಲೈ ಕೇಕು, ಕೊಳ್ತೋಗಿರೋ ರಸಮಲೈ ಕೇಕ್ ತರಿಸಿದ್ರು. ಏನೋ ಅಂಕಿತ ನಾನು ಹೇಳ್ದಂಗೆಲ್ಲ ಮಾಡ್ತಿದ್ದಾರೆ. ನೀನು ಹೇಳ್ದಂಗೆ ಕರೆಕ್ಟ್. ನನ್ನ ಶಿಷ್ಯ ಅಲ್ಲ, ನಾನು ಅವ್ರ ಶಿಷ್ಯ. ಕರೆಕ್ಟಾಗಿ ಈಗ ಟಚ್ ಆಯ್ತು. ಎರಡು ಒಳಗಡೆ ನೋಡಿದ್ರಲ್ಲ ಗೈಸ್, ನೀವು ನೋಡಿದ್ರಿ, ಒಳಗಡೆ ಏನೂ ಟಚ್ ಆಗಲಿಲ್ಲ ಮಾಡ್ತಾನೆ ಇದೆಯಾ ಯೂಟ್ಯೂಬ್ ಗೈಸ್. ಇವಾಗ ವಿಶ್ ಮಾಡೋಣ ಇರಿ, 12 ಗಂಟೆ ಆಯಿತು ಅನ್ಸುತ್ತೆ. ಯಾರಿಗೂ ಹೇಳ್ಬಿಡೋದು. ನಾನೇ ಫಸ್ಟು ವಿಶ್ ಮಾಡ್ತೀನಿ ಅವಳಿಗೆ. ನನ್ನೂ ಸೇರಿಸ್ಕೊಳ್ಳೋ. ಹ್ಯಾಪಿ ಬರ್ಡೇ ಗನು. ಹ್ಯಾಪಿ ಬರ್ಡೇ ಗನು. ನಾನು ಫಸ್ಟು. ಕಟ್ ಮಾಡ ಮನುಷ್ಯ ಹಿಂಗೆ ಸುಮ್ಮನಿರೋ, ಕಟ್ ಮಾಡ್ಬೇಡ. ಮಾಡ್ತಾ ಇಲ್ಲ, ನೀವೆಲ್ಲ ಹೇಳ್ಕೊ. ಹಂಗೆ ಮಾಡ್ದೆ, ಎತ್ಬೇಡ, ತನುಷ ಎತ್ಬೇಡ. ಅದೇ 12 o'clock ಆಗೋರ್ಗು ಎತ್ಬೇಡ. ಹ್ಯಾಪಿ ಬರ್ಡೇ ಗಾನು. ಹ್ಯಾಪಿ ಬರ್ಡೇ ಗಾನು. ನೋಡ, ನಿಮ್ಮ ಅಕ್ಕ ಮಾಡಿಲ್ಲ, ನಿಮ್ಮ ಅಕ್ಕ ವಿಷಯ ಮಾಡಲಿಲ್ಲ. ಥ್ಯಾಂಕ್ ಯು. ಎಲ್ಲ ಆದ್ಮೇಲೆ ಹಿಂಗೆ ಇಲ್ಲೂ ವಿಶ್ ಮಾಡ್ತಾ ಇಲ್ಲ ನೋಡೋಳು. ಕಾನ್ಫಿಡೆನ್ಸ್ ಸಾಕು ಗಾಯ್ಸ್. ಎಲ್ಲ ಹತ್ಕೊಂತವ್ರೆ ಕುರಿ ಮಂದೆ ಥರ. ಇವ್ರನ್ನೆಲ್ಲ ಹಾಕ್ಕೊಂಡು ಇವಯ್ಯ ನೆಲಮಂಗ್ಲು ಕೊಟ್ಟೈತೆ ಕಾಣಿಸ್ತಾಗೇನು. ಸೊ ಗಾಯ್ಸ್, ಇವತ್ತು ಗಣೇಶ್ ಅವ್ರ ಬರ್ಡೇ. ಆಲ್ರೆಡಿ 12:05 ಆಗಿದೆ. ಈಗ ಅವ್ರ ಮನೆಗೆ ಬಂದಿದ್ದೀವಿ ವಿಶ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಗಾನು. ನೋಡಿ ಗಾಯ್ಸ್, ಅವಳು ಔಟ್ಫಿಟ್ ಇದು. ಗಾಯ್ಸ್, ನಾವೀಗ ಹೋಗ್ತಿರೋ ಜಾಗ ತುಂಬ ನಿಗೂಢ, ರಹಸ್ಯವುಳ್ಳ ಜಾಗ. ಫಸ್ಟ್ ಬೂಮರಂಗ್ ಹೋಗ್ತಿದ್ದೆ. ಓ ನೋಡ್ರಪ್ಪ, ನೋಡ್ಕೊಂಡ್ರೇನ್ರೋ ಬೂಮರಂಗು. ಐಲಾಶಸ್ ಎಲ್ಲ ಹೋಗೈತೆ. ಅವಳಿನ ಕಣ್ಮುಚ್ಕೊಳ್ಳಿ, ಏನೂ ಆಗಲ್ಲ, ಹಾಕೋ ಬಂದು ದರ್ಶ್ ನಿನ್ನ ಹಿಂದೆ ನೋಡಬಾರ್ದು. ಏ ಬೇಡ, ಅವ್ಳು ಕುತ್ಕೊಳ್ಳೋ ಬರ್ಬೋದು. ಅಲ್ಲ, ನಾನು ಕಾರಲ್ಲಿ ಕುತ್ಕೊಂಡಾಗ ನಾನು ಡಿಕ್ಕಿ ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ಏನಕ್ಕೆ ಎಲ್ಲ ಡಿಸ್ಕ್ಲೋಸ್ ಮಾಡ್ಬಿಟ್ಟು ಗೈಸ್, ಎಲ್ಲ ಡಿಸ್ಕ್ಲೋಸ್ ಆಯಿತು. ಏನು ಇಲ್ಲ, ಎಫರ್ಟ್ಸ್ ಎಲ್ಲ ಹಾಳಾಗೋಯ್ತು. ತಲೆ ಬಗ್ಸು. ಹೆಂಗೆ ಹೋಗ್ಬೇಕು ಅಂದರೆ ಗೈಸ್, ನಾವು ನಮ್ಮ ರಥದಲ್ಲಿ ಹೋಗೋಣ ಗೈಸ್. ಹೊರಟಿದ್ದೀವಿ, ಹೋಗ್ತಾ ಇರೋದು ನೆಲಮಂಗ್ಲ ಕೆಫೆಗೆ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ನೋಡಿ ಇಂಜಿನ್ ಹೆಂಗೆ ಹಿಡ್ಕೊಂತೀವಿ, ಏನಕ್ಕಂದ್ರೆ ಅಷ್ಟು ಚಳಿ ಆಯಿತು, ನಡುಕ್ತಾ ಇದ್ದೀವಿ ಗೈಸ್. ಹಂಗೆ ಕೈಯಲ್ಲಿ ಮುಟ್ಬಿಟ್ರೆ ಸ್ವಲ್ಪ ಬಿಸಿ ಆಗ್ತೀವಿ. ನೋಡ್ರಣ, ಇವ್ರನ್ನ ಕಾರಲ್ಲಿ ಬಂದಿರೋ ನಡುಕ್ತಾವ್ರೆ. ಈ ನನ್ನ ಮಕ್ಕಳು ಎಲ್ಲ ಕೋಲ್ಡ್ ಐಸ್ ಕ್ರೀಮು, ಕಾಫಿ ಗಿಫಿ ಇಟ್ಕೊಂಡಿಲ್ಲೇನಯ್ಯ ಇವರು. ಹೊಟ್ಟೆಗೆ ಅನ್ನ ತಿಂತಾರೆ, ಎಲ್ಲಿ ತಿಂತಾರೆ ಯಾರು. ಗೈಸ್ ನೋಡಿದ್ರಲ್ಲ, ನೀಟಾಗಿ ಬಂದಿದೆ. ಲೈಟ್ಗಳು ಹಾಕೋಣ ಗೈಸ್, ಒಂಚೂರು ಲೈಟ್ ಗೀಟ್ ಹಾಕ್ತೀವಿ ಇವಾಗ. ಚಳಿಗೆ ಮಾತೆಲ್ಲ ತೊದಲ್ತಾ ಇದ್ದಾವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾನ ಆ ಕಡೆ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡೋಗಿ, ಇಲ್ಲ ಕಣ್ಣು ಮುಚ್ಚೆ ಕೇಳಿ ಅವಳಿಗೆ. ಹುಡುಗರು ಯಾರು ಏನು ಮಾಡ್ತಾ ಇಲ್ಲ, ವರ್ಕೇ ಮಾಡ್ತಾ ಇಲ್ಲ ಯಾರು ಹುಡುಗರು. ಗೈಸ್ ನೋಡಿ, ಇದನ್ನೆಲ್ಲ ಗಾನೇಶ್ವರ್ ಬರ್ಡೇಗೋಸ್ಕರ ನಾನೇ ಮರಕ್ಕೆ ಹಾಕ್ಸಿರೋದು. ಚೆನ್ನಾಗಿ ಬಂದಿದ್ಯಾ ನೋಡಿ ಗೈಸ್. ಫೋಟೋ ತೆಕ್ಕೊಡಲ್ಲ ರಾಕಿಲೋ ಗೈಸ್. ಅಲ್ಲಿ ಸ್ವಿಂಗ್ ಆಡಕ್ಕೆ ಹೋಗಿದ್ದಾರೆ. ಗಾನ ಬೀಳ್ಸ್ಬಿಡೋಣ ಬನ್ನಿ. ಇವೆಲ್ಲ ನಾವೇ ರೆಡಿ ಮಾಡಿಸಿದ್ದು. ನೋಡಿ ಗೈಸ್, ನಾನು ಹೇಳ್ಕೊಟ್ಟಂಗೆ ಮಾಡಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿ ಮಾಡೋರು. ಮಕ್ಕಳು ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ಅವರು. ಓಡ್ರೋ ಇದು ನಮ್ಮಿಬ್ರದೆ. ಅಲ್ಲ ಅಣ್ಣ, ನಮ್ದು ಯಾವುದೋ ಫೋಟೋ ಹಾಕಿಲ್ವಲ್ಲ, ಏನು ಬಂದಿರೋದು ಸಪ್ರೇಟಾಗಿ ಆಯ್ತಾ. ಓಹ್ ಗೈಸ್, ಒಂದೊಂದೇ ಬೀಳ್ತಾ ಇದೆ, ಬೇಗ ಮಾಡಬೇಕು ಇದನ್ನ. ಇಲ್ಲಿ ಈ ಟೈಮಲ್ಲಿ ಐ ಥಿಂಕ್ ಬರೀ ಹಾಂ ಇಲ್ಲಪ್ಪ, ನಮ್ಮ ಫೋಟೋ ಇನ್ನೊಂದು ಐತೆ.
ಅವ್ರದ್ದೊಂದು ಫೋಟೋ ಅಂತೆ ಇಲ್ಲಿದೆ ನೋಡಿ, ರಾಖಿ ಅವ್ರದ್ದು ನೋಡಿ. ಈ ತರ ಇದೆ. ಈ ಆಲ್ ಕ್ರೆಡಿಟ್ ಗೋಸ್ ಟು ಸುಹಾಸ್ ಅಂಡ್ ಟೀಮ್ ಮೆಂಬರ್ ಎಲ್ಲೋದ್ರು ಇನ್ನೊಬ್ರು ಅಂಕಿತಾ ಹುಡುಗ. ಅಂಕಿತಾ ಅವ್ರು ಕಾಣಿಸ್ತಿಲ್ಲ, ಬಂದ್ಮೇಲೆ ಕಾಫಿ ಕುಡಿತೀರಾ? ಕಾಫಿ ಕುಡಿಯೋಣ ಬನ್ನಿ ಗೈಸ್. ಚಳಿ ಆಗ್ತಿದೆ ಅಲ್ಲ, ಕಾಫಿ ಕುಡಿಯೋಣ. ಮ್ಯಾಚಸ್ ತಂದಿಲ್ಲ, ಬರ್ಡೇ ಗರ್ಲ್ ಅಲ್ಲಿ ದೂರದಲ್ಲಿ ನಿಂತಿದ್ದಾಳಲ್ಲ. ವಿಡಿಯೋ ಸ್ಟಾರ್ಟ್ ಮಾಡಿ, ನಾರ್ಮಲ್ ವಿಡಿಯೋ ಸ್ಟಾರ್ಟ್ ಮಾಡಿ. ನಾರ್ಮಲ್ ವಿಡಿಯೋ ನೀವು ಮಾಡಿ, ನಾನು ಯಾಕೆ ಮಾಡಲಿ? ಐಫೋನ್ ಚೆನ್ನಾಗಿರುತ್ತಲ್ವಾ? ಐಫೋನ್ ನಾರ್ಮಲ್ ವಿಡಿಯೋ ಮಾಡೋ. ನಾನು ಮಾಡ್ತಿರೋದು ಬೇರೆ ಮಗ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಅಂತಿರ್ರಿ. ಬರ್ಡೇ ಟು ಯು. ಹೌದು, ಕೆಳಗೆ ಬೀಳಿಸ್ಬಿಟ್ರು. ಕೊಡಲಿಲ್ಲ. ಖಾಲಿ ಆಯ್ತು ಹೋಗ್ರ. ನೋಡ್ಗ ನೀವು ನೋಡಿರ್ಲಿಲ್ವಂತೆ. ಅಯ್ಯಯ್ಯೋ ಪಾಪ. ಕನ್ನಡಕ ಹಾಕೋಗನು ಕಾಣುತ್ತೆ. ಹಂಗೆ ಹಂಗೆ ಓ ನೋಡ್ಲಿಲ್ವಾ? ಅಯ್ಯಯ್ಯೋ. ವಿಡಿಯೋ ಮಾಡೋ ಪ್ಲೀಸ್, ತಗೊಳ್ಳೋ. ನಮ್ ವಿಡಿಯೋ ಮಾಡೋ, ಗಿಫ್ಟ್ ಕೊಡ್ತೀವಿ ಅವಳಿಗೆ. ತಗೊಳ್ಳೋ ಬೇಗ. ಓಪನ್ ಮಾಡಿ ಹೇಳ್ತೀನಿ, ಗೊತ್ತಾಗುತ್ತೆ. ದೊಡ್ಡ ಗಿಫ್ಟ್ ಅವ್ರದ್ದು ನಿಂಗೆ. ಆನ್ ಮಾಡಿ ಅದು. ಗಾಡಿ ಆನ್ ಮಾಡೋ ರಾಕಿ. ಮಾಡೇ ಇಲ್ಲ. ಹೌದಾ? ವೆಯ್ಟ್ಲೆಸ್ ಗೊಂಬೇಕು ಅವ್ರ ಕಣೆ. ಸರ್ಪ್ರೈಸ್ ಅದು ನಾವು ಡಿಸೈನ್ ಇಕ್ಕಿದ್ರೆ ಇಬ್ರು ಗಿಫ್ಟ್ ಕೊಟ್ಟಿರೋದು. ಅದು ಕ್ಯೂಟ್ ಆಗಿದೆ. ನಮ್ದು ಬೆಳೆದ ಐಡಿಯಾ ಇದು. ಬರ್ಡೇ ನಾವು ತಂದಿರೋದಲ್ವಾ, ಚೆನ್ನಾಗೇ ಇರಲೇಬೇಕು. ಗೈಸ್ ಇಲ್ಲಿ ನೋಡಿ ಲೈಟ್ ಎಫೆಕ್ಟ್ ಏನು ಯೂಸ್ ಮಾಡ್ತಾ ಇದೀವಿ. ಸೆಂಟ್ರ್ ಸ್ಟ್ಯಾಂಡ್ ಹಾಕಿ. ಕರೆಕ್ಟಾಗಿ ಗೊತ್ತಾಯಿದೆ ಆ್ಯಂಗಲು. ಈಗ ಗೈಸ್ ನೋಡಿದ್ರಲ್ಲ, ಇದೇ ಸೆಲೆಬ್ರೇಷನ್ನು ಎಲ್ಲ ನಾವು ಮಾಡಿಸಿದ್ದು ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಕ್ರೆಡಿಟ್ ಗೋಸ್ ಟು ಸುಹಾಸು, ಅಂಕಿತಾ, ಅಶ್ವಿನಿ ಅವರು. ಏನಿದು ಹಿಂಗ್ ಗಬ್ರು ಬಿಟ್ಟಿದ್ದೀರಾ? ಯಾಕೋ? ಯಾ ಗಿಫ್ಟು? ಗಿಫ್ಟ್ ಕಳ್ತನ ಆಗಿದೆ. ಇವಳೆ ಕದ್ದಿರ್ಬೋದು. ತುಂಬಾ ನಗ್ತಾವಳೆ ಅಂದ್ರೆ ಇವಳೆ ಕದ್ದಿರ್ತಾಳೆ. ನೀನ್ ಹೆಂಗೂಸ್ ಏನೋ ಸ್ಟೆಪ್ ಆಗಿ ಬಾರ ರಾಕಿ. ಭರತವರು ಹೋಯ್ತಿದ್ದಾರೆ, ಶಿವಮೊಗ್ಗದಿಂದ ಬೇರೆ ಬಂದವ್ರೆ. ಏನು ದೊಡ್ಡ ತಬಾಕ್ತೆ ಇರೋಕೆ. ನೋಡಿ ಕೇಕ್ ಒಂದ್ ತರಕ್ ಬಂದಿದ್ರು ಅಷ್ಟೇ, ಎಂತದು ಮಾಡಿಲ್ಲ. ಇವೆಲ್ಲ ಓಡ್ಬಿಟ್ಟಿದ್ದು, ಇವೆಲ್ಲ ನಾವೆಂತೆ ಮಾಡಿದ್ರು ಮಾಡಿರೋದು. ನಾವೆಲ್ಲ ಎಡಿಟ್ ಮಾಡ್ತೀನಿ ಬಿಡಿ ಗೈಸ್.
ಅಕ್ಕ ಪೊರ್ಕೆ ತಗೋತಾಳೆ, ನಾನು ಮೊರ ತಗೋತೀನಿ, ಗುಡ್ಸ್ಬಿಟ್ಟು ಹೋಗ್ತಿದೀವಿ ಡಸ್ಟ್ ಎಲ್ಲ. ಅಯ್ಯೋ ಗೈಸ್, ಅದೇ ಕೊಟ್ಟಿಲ್ಲ. ಕೊಡಿ ಇವಾಗ ನೀನು. ತಾಳಿ ನಡೀತಿದೆ ಬೊಕ್ಕೆಗೋಸ್ಕರ. ಗೈಸ್ ಗಿಫ್ಟ್ಗಳ ಬಗ್ಗೆ ಹುಡುಕ್ತಾ ಇದೀವಿ ಗೈಸ್. ಮ್ಯಾಟ್ರ್ ಏನಂದ್ರೆ ಅವಳು ತಂದೆ ಇಲ್ಲ, ಇಲ್ಲಿ ಕಳ್ದೋಯ್ತು ಅಂದ್ಬಿಟ್ಟು ನಾಟಕಗಳು ಮಾಡ್ತಾ ಇರೋದು. ಯಾವ್ದ ಬಜೆ? ಓ ಐಫೋನ್ ತಂದು ಉಳ್ಕೊಂಡ್ರು. ಓ ಗಿಫ್ಟ್ ಅನ್ಬಾಕ್ಸ್ ಮಾಡು. ಅದು ಖಾಲಿ ಇರ್ಬೇಕು, ಇವಾಗ ಹೆಂಗಿರುತ್ತೆ ಮಜಾ ಅವಳಿಗೆ. ಅನ್ಬಾಕ್ಸ್ ಮಾಡಿ. ಡೈರಿನಾ ನೋಡು, ಡೈರಿನೇ. ನಂಗೆ ಅದು ಫೀಲ್ ಆಗ್ತದೆ ಗೈಸ್ ಅವಳಿಗೆ. ಕೇಕ್ ಕಳ್ತನ ಆಯ್ತು. ಇಲ್ಲ ಹಾರ್ಡ್ ಡಿಸ್ಕ್ ಬೇರೆ ಇಲ್ಲ. ಕೊಡ್ಗಾನು ಬೇಗ ನೋಡೋಣ. ಐ ಆಮ್ ಇನ್ ದ ವರ್ಲ್ಡ್ ಟು ಬಿ ಹ್ಯಾಪಿ. ಏನಾಯ್ತು ಕ್ಲಿಪ್? ಫುಲ್ಲು ಟೈಮ್ ಆಲ್ರೆಡಿ 2:23. ಲೈಟ್ ಬರ್ಲಿ. ನೋಡಿದ್ರ ಹೆಂಗೆ ಅವಾಜು? ಒಂದೇ ಅವಾಜು. ಅಣ್ಣ ಸೈಲೆಂಟು, ಲೊಕೇಶನ್ ಚೇಂಜು. ಡಿಫ್ರೆಂಟ್ ಆಗಿರುತ್ತೆ. ನನ್ನ ಸ್ಲೋ ಮೋಷನ್ ಬರುತ್ತೆ. ಅಲ್ಲ ಗಾನು ಅಂತ ಇರೋದು ಈ ಕಡೆ ಕೊಡ್ಬೇಕು ತಾನೆ. ಏನಪ್ಪ ನಿಂದು? ನಿನ್ ಬ್ಲಾಗಿಗೆ ಏನಂತೀಯೋ? ಗೈಸ್ ಬಾಯ್ ಗೈಸ್. ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಗೈಸ್ ವಿಲ್ ಗೋಯಿಂಗ್ ಟು ಕ್ಲೋಸ್ ದಿಸ್ ವ್ಲಾಗ್. ಆಯ್ತಪ್ಪ, ಇನ್ನೊಂಚೂರು ಮುಂದುವರಿಸ್ತೀವಿ. ಇನ್ನು ತುಂಬಾ ಇದೆ, ನಾಳೆ ಎಲ್ಲ ಮಾಡ್ತೀವಿ ಗೈಸ್. ಇವ್ರಿಗೆ ನೋಡಕ್ ಆಗ್ತಿಲ್ಲ ಚಂದ್ರಪ್ಪ. ಇಲ್ಲೇನಿದೆ? ಇಲ್ಲಿ ವ್ಲಾಗ್ ಇದೆ. ಹ್ಯಾಪಿ ಬರ್ಡೇ ಗಾನು. ಗೈಸ್ ಎಲ್ಲ ಬಿಚ್ತಾ ಇದೀವಿ ಇವಾಗ. ನೋಡಿ ಎಲ್ಲ ತೆಗಿತಾ ಇದ್ದಾರೆ. ಎಲ್ಲ 5 ನಿಮಿಷದ ಪಾರ್ಟಿ. ನನ್ನ ಫೋನ್ ಇಲ್ಲೇ ಇದೆ, ಎತ್ಕೊಳ್ಳೋಣ. ಎಲ್ಲ ಫೋಟೋ ಶೂಟ್ ಅಂತ ಆ ಕಡೆ ಹೋಗ್ಯಾರೆ. ಸೊ ಗೈಸ್ ಫೋಟೋ ಸೆಷನ್ ಮುಗೀತು. ಆರ್ಡರ್ ಪಿಜ್ಜಾ ಅಟ್ 3 o'clock. ಕಾಣ ನೋಡ್ರಿ ಹೆಂಗೆ ತಿಂತಾ ಇದ್ದಾಳೆ. ಎಲ್ಲ ಅದು ಒಂದು ಚೆನ್ನಾಗಿ ಬಂದಿದ್ದು ಫೋಟೋ. ಯಾವುದೋ ಅದು ಹುಡುಕ್ತಾ ಇರೋದು ನೀನು. ಓಕೆ ಗಾಯ್ಸ್, ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದಿಸ್ ಬ್ಲಾಗ್. ಇನ್ನೇನು ಹೊರಡ್ತೀವಿ. ನಾನು ಬೈಕಲ್ಲಿ ಹೋಗ್ಬೇಕು, ನಾನು ರಾಕೇಶು. ಇವ್ರು ಮಿಕ್ಕವರೆಲ್ಲ ಕಾರಲ್ಲಿ ಹೋಗ್ತಾರೆ. ಹಿಡ್ಕೊಂಡ್ಬಿಡದೆ, ಸಹಕರಿಸ್ಬೇಕು, ಮಾತಾಡ್ಬೇಕು ಅಂದ್ರೆ ಒಂದು ತಿರುಗಬೇಕು. ಚೆನ್ನಾಗಿರೋ ನೀರು ಹಾಕೊಂಡೆ ಹಿಡ್ಕೊಂಡ್ಬಿಟ್ಟೈತಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ಬ್ಲಾಗ್ಲಿ.